ನೋಡಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ವಯಸ್ಸಾಗಿರೋ ಸೊ ಫಸ್ಟ್ ಇವತ್ತು ಮೇಲೆಲ್ಲ ಮಾಡ್ಕೊಬಿಡ್ತೀವಿ, ಆಮೇಲೆ ನಾಳೆ ಒಂಚೂರು ಕೆಳಗೆ ಮಾಡ್ತೀವಿ. ಸೌಟ್ ತಗೊಂಡೆ, ಪ್ಲೇಟ್ಸ್ ಇಡೋದು, ಆಮೇಲೆ ಇದು ನಂಗೆ ಈ ಥರದ ಒಂದು ಬೇಕಿತ್ತು ಫುಲ್ ಸೆಟ್ಟು. ಇದು ಕರ್ಪೂರ ಇಲ್ಲೇನಾದರೂ ಇಡೋದು. ಗೈಸ್ ಅಗೈನ್ ನಾವು ವಿಶಾಲ್ ಮಠಕ್ಕೆ ಬಂದಿದ್ದೀವಿ ಇವತ್ತು. ಯಾಕೆ ಅಂತಂದರೆ ನನಗೆ ಕಿಚನಲ್ಲಿ ಒಂದು ನೋಡಿದಾಗ ಅದನ್ನ ಇಟ್ಕೊಳಕ್ಕಿಲ್ವಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನೊಂದೇನೋ ನೋಡಿದಾಗ ಇದನ್ನ ಇಟ್ಕೊಳಕ್ಕಿಲ್ವಲ್ಲ ಅಂದ್ಬಿಟ್ಟು ಮತ್ತೆ ಬಂದಿದ್ದೀವಿ. ವುಡ್ಡಂದು ಇದು ಕಟ್ಟಿಂಗ್ ಬೋರ್ಡ್ ಇರಲಿಲ್ಲ, ಹಾಗೆ ಸೌಟ್ಗಳಿರಲಿಲ್ಲ. ಸೌಟ್ಗಳು ತೊಗೊಂಡಿದ್ದೀನಿ. ಹಾಗೆ ಇದು ಕಾಫಿ ಫಿಲ್ಟರ್ ಹಾಗೂ ಆಯಿಲ್ ಫಿಲ್ಟರ್ ತೊಗೊಂಡಿದ್ದೀನಿ ಒಂದು. ಆಮೇಲೆ ಹಣ ಇಟ್ಕೊಳ್ಳೋದು. ಇದು ಎಂಟ್ರೆನ್ಸ್ಗೆ ಒಂದು ಚೆನ್ನಾಗಿರೋ ದೊಡ್ಡದು ಮ್ಯಾಟ್ ಹಾಕೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಹಾಗೆ ಇದೊಂದು ಉದ್ದೊಂದು ಸೌಟ್ ತೊಗೊಂಡೆ, ಪ್ಲೇಟ್ಸ್ ಇಡೋದು, ಆಮೇಲೆ ಇದು ನಂಗೆ ಈ ಥರದ ಒಂದು ಬೇಕಿತ್ತು ಫುಲ್ ಸೆಟ್ಟು. ಇದು ಕರ್ಪೂರ ಇಲ್ಲೇನಾದರೂ ಇಡೋದು, ಇಲ್ಲೇನಾದರೂ ಇಡೋದು, ಇಲ್ಲಿ ಗಂಧದ ಕಡ್ಡಿ, ಸೊ ಈ ಥರ ದೇವ್ರದ್ದು ಒಂದು ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಕುಟ್ಟಣಿಗೆ ಮೊನ್ನೆ ತಾನೇ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಗೈಸ್, ಮಾರ್ಬಲ್ದು. ಕೈ ಜಾರಿ ಬಿದ್ದು ಹೊಡೆದೋಯ್ತು. ಆವಾಗ ಅಂದರೂ ನಿಖಿಲರ್ ಮಾರ್ಬಲ್ದೆಲ್ಲ ಯೂಸ್ ಮಾಡಬಾರ್ದು ಅಂತ, ಸೊ ಹಂಗಾಗಿ ಸ್ಟೀಲ್ದೇ ತೊಗೊಂಡಿದ್ದೀನಿ. ಸೊ ತೊಗೊಂಡಿದ್ದೀನಿ. ಆಮೇಲೆ ಕೆಲವೊಂದಷ್ಟು ಮ್ಯಾಟ್ಗಳು ತೊಗೊಂಡಿದ್ದೀನಿ, 3 ಮ್ಯಾಟು. ಆ್ಯಂಡ್ ಇದು ಒಂದು ದೊಡ್ಡದು, ಇದು ಬಂದು ಕಿಚನ್ಗೆ ಹಾಕೋಣ ಉದ್ದುದು ಅಂತ ಅಂದ್ಬಿಟ್ಟು ಕಿಚನ್ಗೆ ತೊಗೊಂಡಿದ್ದೀನಿ. ಆಮೇಲೆ ಇದು ಗಾರ್ಡನ್ ಹತ್ರ ಗೇಟ್ ಇದೆಯಲ್ಲ, ಅಲ್ಲ ಹಾಕೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಎಷ್ಟಾಗೈತಿ, ಇನ್ನೂ ಶಾಪಿಂಗ್ ಮಾಡ್ತಾಯಿದ್ದೀನಿ. ಹಾಂ ಮಾಡಿ ಬಂತು ನಮ್ಮ ತವಾ, ಅದು ಇದು ಐಟಮ್ಸ್. ಹಾಂ ಆಗಿದೆ ಬಾ. ಇವತ್ತು ಲಿಟಲ್ ಶಾಪಿಂಗ್ ಆಗಿದೆ ಸ್ವಾತಿ. ಹಾಂ ತವಾ, ಸೌಟು, ಪ್ಲೇಟು, ಇದು ಏನಿದು ಸೌಟ್ಗಳು. ನಾನು ಚಾಕು ಅಂದ್ಕೊಂಡೆ, ಇಲ್ಲ ಸೌಟು. ನೆನ್ನೆ ತಂದಿರೋದೆ, ಇನ್ನೂ ನಾವು ಇದು ಮಾಡಿಲ್ಲ, ಎಲ್ಲ ಇಲ್ಲಿ ಹಂಗೆ ತುಂಬಿಟ್ಟಿದ್ದೀವಿ. ಸೊ ಈಗ ನಮ್ಮ ಮನೆ ಸಿಂಕ್ ಸ್ವಲ್ಪ ಡಿಫೆಕ್ಟಿವ್ ಆಗಿಬಿಟ್ಟಿತ್ತು, ಅಫೆಕ್ಟ್ ಆಗಿತ್ತು. ಅದಕ್ಕೆ ಅದು ಮಾಡಿದವ್ರು ಇವರು. ಆ ಸೆಲ್ಫ್ ಮೇಲೆ ಕುತ್ಕೊಂಡು ಅದು ಸ್ವಲ್ಪ ಕೆಳಗಾಯಿತು. ಆವಾಗ ಕ್ರ್ಯಾಕ್ ಬಿಟ್ಬಿಟ್ಟು, ಹಾಂ ಅದು ಕ್ರ್ಯಾಕ್ ಆಗಿ ಕೆಳಗಡೆ ಪ್ಲೇವುಡ್ ಹಾಕಿರ್ತಾರಲ್ಲ, ಅದೆಲ್ಲ ಸೋರಿ 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 ಲೋಡಿಂಗ್ ಅಲ್ಲ, ಅದೇನೋ ಮಾಡೋವಾಗ ಗೈಸ್ ಇವಾಗ ಅಡುಗೆ ಮಾಡೋಕ್ಕಾಗಲ್ಲ, ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ನಾವು ಹೋಟೆಲ್ ತಂದಿದ್ವಿ. ಅಜ್ಜಿಗೆ ಅನ್ನ ಸಾಂಬಾರು, ನಮಗೆಲ್ಲ ಎಗ್ ರೈಸ್ ಮತ್ತು ಕಬಾಬು. ವಡ್ಡಿ ಥರ ನಿಂತಿದ್ದೀನಲ್ಲ. ಸೊ ನಮಗೆ ಇದು ಕಿಚನ್ದು ಮೇನ್ ಪ್ರಾಬ್ಲಮ್ ಆಗಿರೋದೇ ಇಲಿಯಿಂದ ಗೈಸ್. ತುಂಬ ಇಲಿ ಕಾಟ, ಎಲ್ಲ ಮರಗಳನ್ನ ಕೊರೆದ್ಬಿಟ್ಟಿದೆ. ಯಾಕೆಂತಂದರೆ ಇಲ್ಲಿ ಬ್ಯಾಕ್ ಸೈಡು ಒಂದಷ್ಟು ಏನು ವೇಸ್ಟ್ಗಳನ್ನ ಡಂಪ್ ಮಾಡಿ ಇಟ್ಬಿಟ್ಟಿದ್ರು. ಅಲ್ಲಿಂದ ಇಲಿಗಳು ಬಂದು 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 ಆಲ್ಮೋಸ್ಟ್ 1 ಇಯರ್ ಆಯಿತು. ಏನು ಮಾಡಿದ್ರು ಹೋಗ್ತಾಯಿಲ್ಲ. ಮ್ಯಾಟ್ ಅದೇನೋ ಸ್ಟಿಕ್ಕಿಂಗ್ ಮ್ಯಾಟ್ ತಂದು ಹಾಕಿದ್ವಿ, ಅದು ಹೋಗ್ತಾಯಿಲ್ಲ. ಅದೇನೋ ಮತ್ತೆ ಇನ್ನೊಂದೇನೋ ಔಷಧಿ ಹಾಕ್ತಾರಲ್ವ, ಅದು ಹಾಕಿದ್ವಿ, ಅದು ಹೋಗ್ತಾಯಿಲ್ಲ. ಏನು ಮಾಡಿದ್ರು ಹೋಗ್ತಾಯಿಲ್ಲ. ಎಲ್ಲ ಓವೆನ್ದು ಫುಲ್ ವೈರ್ ಕಡ್ದಾಕಿತ್ತು. ಆಮೇಲೆ ಇನ್ನೊಂದು ಏನದು ಐಸ್ ಫ್ರಿಡ್ಜ್, ಅದು ಕಡ್ದಾಕಿತ್ತು. ಆಮೇಲೆ ಕ್ಯಾಮ್ರಾದು ವೈರ್ ಕಡ್ದಾಕಿದೆ. ಮಿಷನ್ದು ಓಲಾ ಗಾಡಿದು ವೈರ್ ಕಡ್ದಾಕಿದೆ. ಸೊ ಹಂಗಾಗಿ ಆಗ್ತಾಯಿಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆನೂ ಗಲೀಜು ಮಾಡ್ತಾ ಇದೆ ಈ ಕಿಚನಲ್ಲಿ. ಹಾಗಾಗಿ ನಾವು ಒಂದು ಬೆಕ್ಕಿನ ಥರ ನಮ್ಮ ಮನೆಗೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಬೆಕ್ಕಿದ್ರೆ ಆಟೋಮೆಟಿಕ್ಕಾಗಿ ಹೋಗುತ್ತೆ ಅಂತ ಸ್ವಾತಿ ಹಾಗೂ ಅಜ್ಜಿ ಹೇಳ್ತಾ ಇದ್ದಾರೆ. ನೋಡಿ ಬೆಕ್ಕು ಅವ್ರ ಮನೆ, ನಿಮ್ಮನೇಲಿ ಸಾಕಿರಲ್ಲ, ಅವ್ರ ಮನೇಲಿ ಇದೆ ಬೆಕ್ಕು. ಬಟ್ ನಮ್ಮ ಗುಂಡ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಚಂಪು ಏನು ಮಾಡಲ್ಲ. ಗುಂಡ ಒಂದ್ಸಲೇನೋ ನಿಖಿಲವ್ರು ತಂದಿದ್ದು ವಾಪಸ್ ಕೊಟ್ಬಿಟ್ಟಿದ್ರು. ಗುಂಡಂಗೆ ಆಗಲ್ಲ ಬೆಕ್ಕಂದ್ರೆ. ಸೊ ನೋಡ್ಬೇಕು ಏನು ಮಾಡೋದು ಅಂತ. ಬಟ್ ನಮ್ಮದು ಪ್ರಾಪರ್ಟೀಸ್ಗಳನ್ನ ಸೇವ್ ಮಾಡ್ಕೊಳಕ್ಕಾದ್ರೂ ನಾವು ಬೆಕ್ಕು ತರಲೇಬೇಕು ಅಂತ ಸಿಚುವೇಶನ್ ಆಗಿದೆ ಇವಾಗ. ಆಲ್ಮೋಸ್ಟ್ ಇಷ್ಟು ರೆಡಿ ಮಾಡಿಸಿ ಮತ್ತೆ ಅದೇ ಕತೆ ಆಯಿತು ಅಂದರೆ ವೇಸ್ಟ್ ಆಗುತ್ತೆ. ಹಾಗಾಗಿ ನಿಖಿಲವ್ರು ಹೋಗ್ಬಿಟ್ಟು ಬೆಕ್ಕು ತರ್ತೀರಾ? ನೋಡೋದಾ? ಈಗ ತಾನೇ ತರೋಣ ಅಂದ್ರಿ. ಹಾಂ ತಗೊಂಡು ಬನ್ನಿ. ಊರಿಂದ ಮನೆ ಎಲ್ಲಿದೆ? ಊರಲ್ಲಿ ಯಾರಾದರೂ ಕೊಡ್ತಾರೆ.
ಅಂದ್ರೆ ಮರಿ ಹಾಕಿರೋದಿದ್ರೆ ಕೊಡ್ತಾರೆ ಅಂತ. ಅದಕ್ಕೆ ಕಾರ್ಗೆ ಪೆಟ್ರೋಲ್ ಹಾಕಿ ಹೋಗೋದು. ನಿಮ್ನ ಕರ್ಕೊಂಬರಕ್ಕೆ ಬತ್ತೀವಂತೆ ಬೆಕ್ ತರಕ್ ಹೋಗಲ್ವಾ? ಬಿಡಿ ಬಸ್ಸಲ್ಲಿ ತಗೋದ್ರೆ. ಮುತ್ತಣ್ಣ ಬನ್ನಿ ಇಲ್ಲಿ. ಬೆಕ್ಕ ಯಾವಾಗ ತರೋದು? ಈಗ ನಿಜ? ಗುಂಡು ನನ್ ರಿಯಾಕ್ಷನ್ ಹೆಂಗಿರುತ್ತೆ ನೋಡ್ಬೇಕಣ್ಣ ನಾನು. ನೋಡಿಲಿ ಇನ್ನು ಬೆಕ್ಕು ತಂದೇ ಇಲ್ಲ, ಅವಾಗ್ಲೇ ಏನ್ ಹೆಸರು ಇಡೋದು ಅಂತ ಯೋಚನೆ ಮಾಡ್ತಾವಳು ಇವಳು. ನಿನ್ಗೈತೆ ಒಂದ್ ಬೆಕ್ ತತ್ತಾ ಇದೀವಿ ಇಲ್ಲಿ, ನಿನ್ಗೈತೆ ಗುಂಡಿ. Eating something? Food. So soon, guys. ನಮ್ಗೆ ನಮ್ಮ ಮನಾಲಿಯಿಂದ ಕಾಲ್ ಮಾಡಿದ್ರು. ಮನಾಲಿಯಿಂದ ಕಾಲ್ ಮಾಡಿದ್ರೆ ಈಗ ತರ ನೆನ್ಸ್ಕೊತಾ ಇದ್ದೆ. ಪಟ್ಟ ನಂಗೆ ಅವಳೇ ಕಾಲ್ ಮಾಡಿದ್ಲು. ಅವಳು ಇವತ್ತಿಂದ ರಜಾ ಅಂತ ಅವಳಿಗೆ, ಅದನ್ನ ಹೇಳಕ್ಕೆ ಫೋನ್ ಮಾಡಿದಾಳೆ ಬರ್ತೀನಿ ನಾನು ಅಂತ. ಸೊ ಹಂಗಾಗಿ ಅವಳು ಹೆಂಗೆ ಕರ್ಸ್ಕೊಳೋದು ಅಂತ ಪ್ಲಾನ್ ಮಾಡ್ತಾ ಇದ್ದೆ. Then Himani, you want to see my dogs? ಏನ್ ಮಾಡ್ತವ್ರ? ಯಾವ ಬ್ಲಾಗ್ ಇದು? ಏನ್ ಮಾಡ್ತಾ ಇದ್ದಾರೆ ಇವಾಗ ಎಲ್ಲರೂ? ಇದೆಲ್ಲ ತೆಗಿಬೇಕಾ? ಎಲ್ಲ ತೆಗ್ದು ನಿಖಿಲ್ ರವೀಂದ್ರ ಅವ್ರು ಕ್ಲೀನ್ ಮಾಡ್ತಾರೆ. ನಾನು ವಿಡಿಯೋ ಮಾಡ್ತೀನಿ. ಆಯ್ತು ಕಾಣೋಣ. ಇದು ತೋರ್ಸಿದ್ರಾ? ಇಲ್ಲೂ ಒಂದು ಉಳ್ದೋಗಿತ್ತು. ನನಗೇನು ಇವಾಗ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಹುಡುಗಿರು. ನಾನು ಐಟಮ್ಸ್ ಎಲ್ಲ ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ. ಏನು ಪ್ಲಾನ್ ಮಾಡಿದ್ದೀನಿ ಅಂದರೆ, ಇಲ್ಲೇನು ಇಡಬಾರ್ದು, ಓವೆನು, ಗ್ಯಾಸು ಮತ್ತು ಸ್ವಲ್ಪ ಏನೇನು ಅಂದರೆ ಒಂದು ಐಡಿಯಾ ಐತೆ ತಲೆಯಲ್ಲಿ, ಅದರಲ್ಲಿ ಇಡಬೇಕು ಅಂತ ಒಂದು ಸ್ಟ್ಯಾಂಡ್ ಬುಕ್ ಮಾಡಿದ್ದೀನಿ. ಆ ಸ್ಟ್ಯಾಂಡ್ ಒಳಗಡೆ ಇದನ್ನ ಮೂರನ್ನ ಇಲ್ಲಿ ಮತ್ತು ಸಣ್ಣ ಉಪ್ಪು ಮತ್ತು ದಪ್ಪ ಉಪ್ಪು ಮಾತ್ರ ಇಡಬೇಕು ಅಂತ ಅನ್ಕೊಂಡಿದ್ದೀನಿ. ಇದೆಲ್ಲ ಅಲ್ಲಿ ಮೇಲ್ಗಡೆ ಒಳಗಡೆ ಎಲ್ಲ ಬಾಕ್ಸ್ಗೆ ನೀಟಾಗೆಲ್ಲ ತೆಗೆದು ಇದೆಲ್ಲ ತೆಗೆದು ತೊಳೆದು ಮತ್ತೆ ರೀಫಿಲ್ ಮಾಡಬೇಕು. ಚೆನ್ನಾಗಿರೋದೆಲ್ಲ ಇಟ್ಕೊಂಡು ಹಾಳಾಗಿರೋದೆಲ್ಲ ಎಸಿಬೇಕು. ಹಂಗೆ ಎಲ್ಲ ಒಂದೇ ದಿನದಲ್ಲಿ ಆಗಲ್ಲ. ಸೊ ಫಸ್ಟ್ ಇವತ್ತು ಮೇಲೆಲ್ಲ ಮಾಡ್ಕೊಬಿಡ್ತೀವಿ, ಆಮೇಲೆ ನಾಳೆ ಒಂಚೂರು ಕೆಳಗೆ ಮಾಡ್ತೀವಿ. ಇದು ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಮನೆ ಸೆಲ್ಫು. ಸೊ ಇಲ್ಲಿ ನೋಡಿ ಎಲ್ಲ ಆಡ್ಬಿಟ್ಟಿದ್ದೀವಿ. ಸೊ ಒಂದೊಂದನ್ನೇ ಆರ್ಗನೈಸ್ ಮಾಡ್ತೀವಿ. ಇವಾಗ ಫಸ್ಟ್ ಇನಾಗ್ರೇಷನ್ ಇದು ಈ ಬಾಕ್ಸ್. ಇದನ್ನ ನಾನು ಆನ್ಲೈನಲ್ಲಿ ನೋಡಿದೆ, ಸೇಮೇ ಬಟ್ ಆಫ್ಲೈನಲ್ಲೇ ಸಿಕ್ತು, ಹಾಗಾಗಿ ತಗೊಂಡೆ. ಸ್ವಾತಿ ನೀವೊಂದು ಪೀಸ್ ಇಟ್ಕೊ. ಎಲ್ಲಿ ಕಿತ್ಕೊತು? ಅದು ವಾಟೆ ಬೇಡ ನಂಗೆ. ಅದಕ್ಕೆಲ್ಲ ಅದು ದಪ್ಪ ಐತೆ ಇದು ದಪ್ಪ ಐತೆ ನೋಡ್ತೀನಿ. ಕಿತ್ಕೊತು ಎಲ್ಲಾಯ್ತು ನೋಡ್. ಅದೇನ್ ಮಾವನಣ್ಣು ಅಂದ್ರೆ ಆಸೆನೋ ನಮ್ಮ ಅಜ್ಜಿಗೆ. ಮಾವನಣ್ಣು ಹಳಸಣ್ಣು ನಮ್ ಕೂಡ ಆಯ್ತು ಎರಡೇ. ಸೊ ನಾನು ಎಕ್ಸ್ಚೇಂಜಾ ತಗೊಳ್ಳಿ. ಇವಾಗ ಮುತ್ತಣ್ಣನ ಕಳ್ಸಿಸಿ ತರ್ಸಿರೋದು, ಉಕ್ಕಿಸಿ ತರ್ಸಿದ್ದು. ಇವಾಗ ಕ್ಲೀನಿಂಗ್ಗೆ ಬ್ರೇಕ್ ಬಿದ್ದಿದೆ. ಸೊ ಮತ್ತೆ ಕಂಟಿನ್ಯೂ ಮಾಡ್ಬೇಕು ಕ್ಲೀನಿಂಗ್. ನನ್ಗೊಂದು ನಿಶಂಗೊಂದು ವಿಡಿಯೋ ಅದೇನೋ ಮಾಡ್ತಾನೆ. ವಿಡಿಯೋನ ವಿಡಿಯೋ ಈಗ ಅಂದ್ಬಿಡ್ತಾನೆ ಫ್ಲೋ ಅಲ್ಲಿ ಹೆಂಗ್ ಗೊತ್ತಾನೆ ವಿಡಿಯೋ. ಅದೇ ಮ್ಯಾಟ್ರಿಮೋನಿಯಲ್ ಫೋಟೋ ಹಾಕ್ಲಾ? ಮ್ಯಾಟ್ರಿಮೋನಿಯಲ್ ಕನ್ನಡ ಮ್ಯಾಟ್ರಿಮೋನಿಯಲ್ ಫೋಟೋ ಹಾಕ್ಲಾ?
ಹುಡುಗ ಬೇಕಾಗಿದೆ, ಮುಖ ಬೇಕಾಗಿದೆ. ಗೈಸ್, ನಾನು ನಮ್ಮ ಅಜ್ಜಿಗೆ ತಮಾಷೆ ಮಾಡ್ತೀನಿ, ಎಲ್ಲ ಸೀರಿಯಸ್ ಆಗಿ ತಗೊಂಡು ಕಾಮೆಂಟ್ ಮಾಡ್ತಿದ್ದೀರಾ, ನಂಗೆ ಉಗಿತಿದ್ದೀರಾ. ಅವಳಿಗೆ ಫೀಲ್ ಆಗ್ತಾ ಇದೆ. ಹೇಳಜ್ಜಿ, ತಮಾಷೆ ಅನ್ನಜ್ಜಿ. ನಾನೇನು ಹೇಳಲ್ಲ. ಇನ್ನು ಬೈಲಿ ನಿಕ್ಕಿ ನೀನು ಸರಿ ನೋಡಿ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ವಯಸ್ಸಾಗಿರೋ ಕಮೆಂಟ್ ಮಾಡಿ. ಲಕ್ಷಣವಾಗಿದೆ, ಚೂರು ಅವಾಗ ಮೀಸೆ ಬರ್ತದೆ. ಸ್ವಾದಿಷ್ಟ ಬಂದರೆ ಇಬ್ರು ತಗೊಂಡು ತೆಗೆದು ಕೊಡ್ತಾರೆ. ಪರ್ಫೆಕ್ಟ್ ಮ್ಯಾಚ್. ಚೂರು ಇವಾಗ ಕುಂಟೈತೆ. ಎತ್ತಜಿ ಸೊ ಇವತ್ತು ಕೆಲಸ ಕಂಟಿನ್ಯೂ ಆಗಿದೆ. ಬೆಳಗ್ಗೆ ಒಂದು MS ಗೋಲ್ಡನ್ ಫಂಕ್ಷನ್ ಇತ್ತು, ಅದು ಮುಗಿಸ್ಕೊಂಡು ಬಂದು ತಿರ್ಗಾ ಇದೇ ಕಾಸ್ಟ್ಯೂಮ್ ಮಾಡಿಕೊಂಡು ಇದೇ ಸ್ಪೇಸಿಗೆ ಬಂದು ಕೆಲಸನ ಕಂಟಿನ್ಯೂ ಮಾಡ್ತಾ ಇದ್ವಿ. ಸೊ ಆಲ್ಮೋಸ್ಟ್ ಮೇಲ್ಗಡೆ ಎಲ್ಲ ಆಗ್ತಾ ಇದೆ. ಇವಾಗ ಸ್ವಲ್ಪ ಕೆಳಗಡೆದೆಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೆಗಿಬೇಕು. ಆ್ಯಂಡ್ ಇದು ಯಾವ್ದು ಬೇಕು ಅದೆಲ್ಲ ಫಿಲ್ಟರ್ ಮಾಡಿ ಹಾಕ್ತಾ ಇದ್ದೀವಿ. ಆ್ಯಂಡ್ ಓಕೆ, ಸೊ ನಿಶಾ ಅವರು ರೆಸ್ಟಿಂಗಲ್ಲಿದ್ದಾರೆ, ಮಲಗಿದ್ದಾರೆ. ಅವರು ನಮ್ಮ ಜೊತೆಗೆ ಸ್ವಾತಿ ಹೋಗಿದ್ದಾರೆ, ಕೈ ಜೋಡಿಸಿದ್ದಾರೆ. ಆ್ಯಂಡ್ ಮದುವೆದು ರಿಲೇಟೆಡ್ ವ್ಲಾಗ್ಸ್ ಅಂದರೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಿ ಅಂತ ಹೇಳಿದ್ದೀರಾ. ಅಂದರೆ ಎಷ್ಟು ಖರ್ಚಾಯಿತು, ಏನು ಬ್ರೈಡ್ಸ್ಗೆಲ್ಲ ಏನೇನು ಬೇಕಾಗುತ್ತೆ, ಅದು ಇದು ಏನೇನೋ ಕೇಳ್ತಾ ಇದ್ದೀರಾ. ಸೊ ಅದೆಲ್ಲ ನಾನು ನೋಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆದಷ್ಟು ಬೇಗ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಕರ್ನಾಟಕಿ ನಿಖಿಲ್ ನಿಶಾ ಬ್ಲಾಗ್ಸ್ ಹಾಗೂ ಮಧುಗೌಡ ಯೂಟ್ಯೂಬ್ ಚಾನಲ್, ಹಾಗೆ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.